ಹಲೋ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಹೌ ಟು ಫಿಲ್ ದ ಪ್ರಾಗ್ನಿ ಮ್ಯಾಪಿಂಗ್ ಫಾರ್ಮ್ ಇದು ಭಾಳ ಗೊಂದಲದ ಟಾಪಿಕ್ ಇದೆ. 2002ದಲ್ಲಿ ನಮ್ಮ ಹೆಸರು ಸಿಕ್ಕಿಲ್ಲ ಅಂದ್ರೆ ಯಾರ ಜೊತೆ ಮ್ಯಾಪಿಂಗ್ ಮಾಡಬೇಕು, ಸಂಬಂಧದಲ್ಲಿ ಏನು ಬರೀಬೇಕು, ಎಷ್ಟು 12-13 ದಿನ ಆದರೂ ಇದು ಟಾಪಿಕ್ ಯಾರೂ ಕ್ಲಿಯರಿಫೈ ಮಾಡಕ್ಕೆ ರೆಡಿ ಇಲ್ಲ. ಸೊ ಇವತ್ತು ನಾನು ನಿಮಗೆ ಈ ಟಾಪಿಕ್ ಸರಳ ಭಾಷೆಯಲ್ಲಿ ಸಿಂಪಲ್ ಹೆಂಗೆ ಫಿಲ್ ಮಾಡಬೇಕು, ಯಾವ ಟೈಪ್ ನಿಮ್ಮ ಫಾರ್ಮ್ ಪಾಸ್ ಆಗ್ತದೆ ಅದೆಲ್ಲ ಡೀಟೇಲ್ಸ್ ತೋರಿಸ್ತೀವಿ. ಇವನ್ ಯು ಟಾಕ್ ಟು ದಿ ಅಫಿಷಿಯಲ್ಸ್ ಆಲ್ಸೋ. ನಾನು ನಿಮಗೆ ಇಲ್ಲಿ ನ್ಯೂಸ್ ಪೇಪರ್ಸ್ ಇದು ತೋರಿಸ್ತೀನಿ, ಇಲೆಕ್ಷನ್ ಕಮಿಷನ್ ಆಫೀಸರ್ ಸ್ಟೇಟ್ಮೆಂಟ್ ತೋರಿಸ್ತೀನಿ. ಆಮೇಲೆ ನಿಮಗೆ ಫಾರ್ಮ್ ಹೆಂಗೆ ತುಂಬಬೇಕಂತ ಅದು ಈಸಿಯಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಟಾಪಿಕ್ ಮುಂದುವರಿಯೋಕ್ಕಿಂತ ಮುಂಚೆ ವಿ ವಿಲ್ ಗೋ ಟು ದ ನ್ಯೂಸ್ ಆಫ್ ಡೆಕ್ಕನ್ ಹೆರಾಲ್ಡ್ ದಟ್ ಈಸ್ ಪಬ್ಲಿಷ್ಡ್ ಆನ್ 2nd July 2026. ಇಲ್ಲೇ ನಾವು ಒಂದು ಕಾಲಮಿಗ ಇದು ಬರ್ತೀವಿ. ಇಲ್ಲೇ ನೋಡಿ, ಇಫ್ ಯುವರ್ ಪೇರೆಂಟ್ಸ್ ಆರ್ ಮಿಸ್ಸಿಂಗ್ ಫ್ರಮ್ 2022 ಲಿಸ್ಟ್. ಪ್ಯಾನಿಕ್ ಆಗಬಾರ್ದು, ಏನು ಪ್ರಾಬ್ಲಮ್ ಇಲ್ಲ. ದ ಸಿಸ್ಟಮ್ ಅಲೋಸ್ ಯು ಟು ಮ್ಯಾಪ್ ಇನ್ ವಿತ್ ಯುವರ್ ರಿಲೇಶನ್ಶಿಪ್ ಆಫ್ ಎನಿ ಪ್ಯಾಟರ್ನಲ್ ಆರ್ ಮ್ಯಾಟರ್ನಲ್. ಇಲ್ಲಿ ನೋಡಿ, ಪ್ಯಾಟರ್ನಲ್ ರಿಲೇಟಿವ್ ಅಥವಾ ಮ್ಯಾಟರ್ನಲ್ ಸಚ್ ಎಸ್ ಸಿಬ್ಲಿಂಗ್ಸ್ ಆಫ್ ದಿ ಪೇರೆಂಟ್ಸ್. ಸಿಬ್ಲಿಂಗ್ಸ್ ಆಫ್ ಕಾಕ ಆಗಲಿ ಮಾಮ ಆಗಲಿ ಇವ್ರು ಕೊಡೋನು 2002ರಲ್ಲಿ ಯಾರು ಒಬ್ಬರ ರಿಲೇಷನ್ ನಿಮ್ಮಲ್ಲಿ ಇದ್ರೆ ಅದನ್ನು ನೀವು 2002 ಇದ್ರೆ ಮ್ಯಾಪಿನ್ ಮಾಡ್ಬೋದು, ಅವ್ರ ಜೊತೆ ಮ್ಯಾಪಿನ್ ಮಾಡ್ಬೋದು. ಇದನ್ನು ಮೊದಲೇ ಏನು ಹೇಳ್ತಿದ್ರು, ಬರೀ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಂತ ಹೇಳ್ತಾರೆ. ಈಗ ಎಲೆಕ್ಷನ್ ಕಮಿಷನ್ ಏನು ಹೇಳಿದೆ, ಯಾರು ಕೂಡಾದರೂ ಮ್ಯಾಪಿನ್ ಮಾಡ್ಕೋಬಹುದು ಎನಿ ರಿಲೇಟಿವ್ ಅಂತ ಹೇಳಿ. ಇದೊಂದು ನ್ಯೂಸ್. ಸೆಕೆಂಡ್ ನ್ಯೂಸ್ ನಾನು ನಿಮ್ಗೆ ತೋರಿಸ್ತೀವಿ. ದಿಸ್ ಇಸ್ ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್. ಇಲ್ಲಿ ತೋರಿಸ್ತೀನಿ. 1st July 12th ಏನು ಹೇಳ್ತಿದೆ ಎಲೆಕ್ಷನ್ ಕಮಿಷನ್, ಸಬ್ಮಿಟ್ ದಿ ಫಾರ್ಮ್ SIR ಫಾರ್ಮ್ ಇವನ್ ವಿದೌಟ್ 2002 ಡೀಟೇಲ್ಸ್. ಇದನ್ನು ನೀವು ಎಲಾಬ್ರೇಟ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ಆಫ್ಟರ್ ದ ಡ್ರಾಫ್ಟ್ ರೂಲ್ಸ್ ಆರ್ ಪಬ್ಲಿಷ್ಡ್ ಆನ್ August 5, the ERO will issue a written notice to the voters whose 2002 details are unavailable. ಅಂದ್ರೆ ನೀವು ಫಾರ್ಮ್ 2002 ಡೀಟೇಲ್ಸ್ ಬರೀಲಾರ್ದು ನೀವು ಫಾರ್ಮ್ ಕೊಡ್ಬೋದು. ಕೆಳಗಿಂದ ಅಷ್ಟೇ, ಏನೋ ಜನ್ಮ ದಿನಾಂಕ ಇದೆ ಅದ್ರ ಕೆಳಗಿಂದ ಅಷ್ಟೇ ಬರೆದು ಕೊಡಬಹುದು. ಆದರೆ ಏನು ಹೇಳ್ತಾರೆ, ನಿಮ್ಗೆ ಇದನ್ನು ನೋಟಿಸ್ ಬರ್ತದೆ. ನೋಟಿಸ್ ಬಂದ ಮೇಲೆ ನಿಮ್ಗೇನು 12 ಡಾಕ್ಯುಮೆಂಟ್ ಏನು ಹೇಳಿದ್ದಾರೆ ಆ ಡಾಕ್ಯುಮೆಂಟ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಅದರಲ್ಲೇ ಇದನ್ನ ಡಾಕ್ಯುಮೆಂಟ್ಸ್ ನೋಟಿಸ್ ಬರಬಾರ್ದು ಅಂತ ಹೇಳಿ ವಿಚಾರ ಮಾಡಿದರೆ ನಾವು ಫಾರ್ಮ್ ಆಗಿ ಕರೆಕ್ಟ್ ಫಿಲ್ ಮಾಡೋಣ ಬ್ರದರ್ಸ್. ಈಗ ಏನು ಮಾಡ್ತೀನಿ, ಈಗ ನಾನು ನಿಮ್ಗೆ ತೋರಿಸ್ತೀನಿ 2002ದಲ್ಲಿ ಡೀಟೇಲ್ ಇಲ್ಲ ಅಥವಾ ಇದ್ರೆ ಏನು ಮಾಡ್ಬೇಕಂತೇಳಿ. ಈಗ ಫಸ್ಟ್ ಫಾರ್ಮ್ ನಾನೊಂದು ಫಿಲ್ ಮಾಡಿದ್ದೀನಿ. ಈಗ ನೋಡಿ, ಫಸ್ಟ್ ಕೇಸ್ ಸ್ವತಃ ನಂದು ಹೆಸರಿದೆ. ನಂದು 2002 ಡೀಟೇಲ್ದಲ್ಲೇ ಭಾಳ ಈಸಿಯಾಗಿ ಫಾರ್ಮ್ ಫಿಲ್ ಮಾಡ್ಬೋದು. ನಂದು ತಂದೆ 2002ದಲ್ಲಿ ಹೆಸರು ಹೆಂಗಿದೆ, ಆಮೇಲೆ ನನ್ನ ಸಂಬಂಧ ಹೆಸರೇನಿದೆ, ಸಂಬಂಧ ಯಾರು ನಂದಲ್ಲಿ ಅಂತ ಡಿಟೇಲ್ ಕೊಟ್ಬಿಟ್ಟಾದ್ರೆ ಯಾವಾಗ ಸಿಗ್ತದೆ ನಿಮ್ಗೆ ಇದು ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಸಿಕ್ಕರೆ ನಿಮ್ಗೆ ಡೀಟೇಲ್ಸ್ ಸಿಕ್ಬಿಡ್ತದೆ. ಓಕೆ ಫ್ರೆಂಡ್ಸ್, ಇದು ಈಸಿ ಇದೆ. ಇದನ್ನು ಸ್ವತಃ ನಂದು ಸೆಲ್ಫ್ ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಇಲ್ಲೇ ಲೇಡೀಸ್ ಇದ್ರೆ ಇಲ್ಲೇ ಸಂಬಂಧ ಕಾಲಮ್ದಲ್ಲೇ ನಿಮ್ಗೆ ತಂದೆ ಅಥವಾ ಗಂಡ ಎರಡೇ ಬರ್ತದೆ. ಮ್ಯಾರಿಡ್ ಆದ್ರೆ ಗಂಡ ಅಂತ ಇರ್ತದೆ, ಇಲ್ಲಾಂದ್ರೆ ತಂದೆ ಅಂತ ಇರ್ತದೆ. ದಿಸ್ ಇಸ್ ವೆರಿ ಈಸಿ ಕಾಲಮ್. ಇದರಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ ಏನಾರಾಗಲಿ, ಇಲ್ಲೇ ಇದೇನು ವಿಧಾನಸಭಾ ನಂಬರ್ ಇದೆ, ಭಾಗದ ಸಂಖ್ಯೆ ಇದೆ, ಕ್ರಮ ಸಂಖ್ಯೆ ಇದೆ, ಎರಡೂದಲ್ಲೇ ಇದನ್ನ ತಪ್ಪಬಾರ್ದು ಫ್ರೆಂಡ್ಸ್. ಇದನ್ನು ತಪ್ಪಿದ್ರೆ ಮ್ಯಾಪಿಂಗ್ ಆಗೋದು ಕಷ್ಟ ಆಗ್ತದೆ. ಅದಕ್ಕಿದೆ ಇಂಪಾರ್ಟೆಂಟ್ ಇದೆ. ಈ ಕಾಲಮ್ ಏನು ಇಂಪಾರ್ಟೆಂಟ್ ಇದೆ, ಪ್ಲೀಸ್ ಈ ಕಾಲಮ್ನ ಕರೆಕ್ಟಾಗಿ ಫಿಲ್ ಮಾಡಿ. ಓಕೆ, ಆಮೇಲೆ ನೆಕ್ಸ್ಟ್ ಇಲ್ಲೇ ನೋಡಿ, ಇಲ್ಲೇ ನಮ್ಮ ಹೆಸರು 2002ದಲ್ಲಿ ಇರಲಿ ಅಥವಾ ಇದ್ದೇ ಇರಲಿ, ವಿ ಹ್ಯಾವ್ ಟು ಗೋ ಆ್ಯಂಡ್ ಫಿಲ್ ದಿಸ್ ಫುಲ್ ಫಾರ್ಮ್. ಇದು ಇವತ್ತಿನ ಪ್ರಕಾರ ನಮ್ಮ ಡೇಟ್ ಆಫ್ ಬರ್ತ್ ತುಂಬಬೇಕು, ನಮ್ಮ ಆಧಾರ್ ಸಂಖ್ಯೆ ತುಂಬಬೇಕು, ನಮ್ಮ ಮೊಬೈಲ್, ಇದು 3 ಕಾಲಮ್ ಈಸಿ ಇದೆ. ನಮ್ಮ ಫಾದರ್ ಹೆಸರು ತುಂಬಬೇಕು, ನಮ್ಮ ಮಮ್ಮಿ ಹೆಸರು, ಆಮೇಲೆ ನಮ್ಮ ವೈಫ್ ಹೆಸರು. ಮದುವೆ ಆಗಿದ್ದರೆ ವೈಫ್ ಹೆಸರು, ಸ್ಪೌಸ್ ಮೊದಲು ಗಂಡದು ಅಥವಾ ವೈಫ್ದು ಯಾವ್ದಾದ್ರು ತುಂಬೋದು. ಇಟ್ ವಿಲ್ ಬಿ ಈಸಿ ಇಫ್ ಯು ಗಿವ್ ದಿ ವೋಟರ್ ID ಆಫ್ ದ ಪೇರೆಂಟ್ಸ್ ಆಲ್ಸೋ ಅವೈಲೇಬಲ್ ಇದ್ರೆ. ಅವ್ರು ಏನು ಹೇಳ್ತಿದ್ದಾರೆ, ಲಭ್ಯ ಇದ್ದಲ್ಲಿ ಕೊಟ್ಟರೆ ಭಾಳ ಚಲೋ, ಕೊಡ್ಲಿಕ್ಕಿಲ್ಲ ಏನೂ ಪ್ರಾಬ್ಲಮ್ ಆಗೋದೇ ಇಲ್ಲ. ಸೊ ನನ್ನ ಫಾರ್ಮ್ ಇಲ್ಲಿದೆ. ಇಲ್ಲಿ ಕಾಲಮ್ನ ಬ್ಲ್ಯಾಂಕ್ ತುಂಬಿದೆ, ಯಾಕಂದ್ರೆ ನಾನು ಸೆಲ್ಫ್ ಮ್ಯಾಪಿಂಗ್ ಮಾಡೀನಿ. ಈ ಕಾಲಮ್ನ ಬ್ಲ್ಯಾಂಕ್ ತುಂಬಿದ್ದೀನಿ, ಬಿಟ್ಬಿಡ್ತೀನಿ. ಟೀಕೆ, ನೆಕ್ಸ್ಟ್ ವಿ ವಿಲ್ ಗೋ ಟು ಸೆಕೆಂಡ್ ಪಾರ್ಟ್. ಈಗ ತಿಳಿರಿ, ನನ್ನ ಹೆಸರು 2002ದ ಸೆಲ್ಫ್ ಮ್ಯಾಪಿಂದಲ್ಲಿ ಇಲ್ಲ, ನನ್ನ ಹೆಸರು ಇಲ್ಲೇ ಇಲ್ಲ. ಸೊ ನಾ ಏನು ಮಾಡ್ತೀನಿ, ನಮ್ಮ ಫಾದರ್ದ ಹೆಸರಿದೆ, ನಮ್ಮ ಫಾದರ್ದ ಹೆಸರು ನೋಡಿ ಮೊದಲು ಏನು ಮಾಡ್ತೀನಿ, ಹುಡುಕ್ತೀನಿ 2002 ಲಿಸ್ಟಲ್ಲಿ. ಇದು ಮೇನ್ ಬ್ರದರ್ಸ್. ಇದು ಮತ್ತೆ ಇನ್ನೊಮ್ಮೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಇದನ್ನು ತಪ್ಪಬೇಡ್ರಿ. ಸೊ ಈ ಕಾಲಮ್ದಲ್ಲಿ ನನಗೆ ನನ್ನ ತಂದೆ ಹೆಸರು ಸಿಕ್ತು.
ನಾ ಏನು ಮಾಡ್ತೀನಿ, ನನ್ನ ಸಂಬಂಧ ತಂದೆಯಲ್ಲಿ ನಾನು ಇದು ಮ್ಯಾಪಿನ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ತಂದೆ ಹೆಸರಲ್ಲೇ ಬರಿತೀನಿ. ಫಸ್ಟ್ ನಮ್ದು ಹೆಸರಲ್ಲ, ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮತದಾರರ ಹೆಸರಿದೆ, ಇಲ್ಲಿ ಬರೀ ಹೆಸರಂತಿದೆ. ಸೊ ಅದರ ಸಂಬಂಧ ಇಲ್ಲಿ ಮತದಾರ ಹೆಸರು ಬರುವುದಿಲ್ಲ, ತಂದೆ ಹೆಸರು ಬರ್ತದೆ. ತಂದೆ ಹೆಸರಾದ್ಮೇಲೆ ಅಲ್ಲೇ ಲಭ್ಯವಿದ್ದಲ್ಲಿ 2002 ವೋಟರ್ ಐ ಡಿ ಲಭ್ಯದಲ್ಲಿ ಇಲ್ಲಿ ಬರೀರಿ, ಇಲ್ಲಾಂದ್ರೆ ಬಿಟ್ಬಿಡಿ, ನೋ ಪ್ರಾಬ್ಲಮ್. ಆಮೇಲೆ ಆ 2002 ಲಿಸ್ಟ್ದಲ್ಲೇ ಸಂಬಂಧಿಯ ಹೆಸರದಲ್ಲಿ ಯಾರ್ದು ಹೆಸರಿದೆ ಅಲ್ಲಿ ಬರೀರಿ. ಇದೆ ತಂದೆ ಇದ್ರೆ ತಂದೆ ಬರೀರಿ. ಇದು ನಾರ್ಮಲ್ ಧಾರವಾಡ ಕರ್ನಾಟಕ ಏನಿದೆ ನಿಮ್ದು ಜಿಲ್ಲೆ ರಾಜ್ಯ ಎಲ್ಲ ಬರ್ಕೋಬಹುದು. ಇಲ್ಲಿ ಏನು ಈಸಿ ಇದೆ, ಇದು ನಮ್ದು ತಂದೆದು ಸಿಕ್ಕಿದೆ, ಈ ಕಡೆ ನಮ್ದು ಸೆಲ್ಫ್ ಮ್ಯಾಪಿಂಗ್ ಸಿಕ್ಕಿತ್ತು, ಇಲ್ಲಿ ಸಿಕ್ಕಿಲ್ಲ, ಇಲ್ಲಿ ನಮ್ಮ ತಂದೆದು ಸಿಕ್ಕಿದೆ. ಎರಡು ಕಾಲಮ್ ಭಾಳ ಈಸಿ ಇದೆ ತಂದೆ ಕೂಡ ಫಿಲ್ ಮಾಡುವಾಗ. ಆ್ಯಂಡ್ ಈ ಕಾಲಮ್ ನೋಡಿ ಬ್ರದರ್ಸ್, ಇದೆಲ್ಲ ಸೇಮ್ ಇದೆ ಆಸ್ ಇಟ್ ಈಸ್. ನೀವು ನಿಮ್ದು ಇವತ್ತಿನ ಡೀಟೇಲ್ಸ್ ಕೊಡಬೇಕು. ಡೀಟೇಲ್ಸ್ ಕೊಟ್ಟು ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಸರು ಬರೀತೀರಿ, ಫಾದರ್ ಹೆಸರು ಬರೀತೀರಿ. ಇದು ಎಕ್ಸಾಕ್ಟ್ಲಿ ನಿಮ್ಮ ಕಡೆ ಏನಾದ್ರು ಡಾಕ್ಯುಮೆಂಟ್ ಇದ್ರೆ ನೋಟಿಸ್ ಬಂತಂತೇಳಿ ಡಾಕ್ಯುಮೆಂಟ್ನು ಹೋಗಿ ತೋರಿಸ್ಬೇಕು. ಆಮೇಲೆ ಎಲ್ಲ ಫಾರ್ಮ್ ಹೇಗೆ ಬೇಕಾದ ತುಂಬಲಿ. ಫಾರ್ಮ್ದಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಈ ಪಾರ್ಟ್ ಬ್ರದರ್ಸ್. ಈ ಪಾಠದಲ್ಲೇ BLO ಸಿಗ್ನೇಚರ್ ಮಾಡಬೇಕು. ಅದೇ ಪಲ್ಲೆ ಅವ್ರ ಕಡೆ ಡೇಟ್ ಬರ್ಕೊಳ್ರಿ. BLO ಕಡೆಯಿಂದ ಡೇಟ್ ಬರ್ಕೊಳ್ರಿ ಫಾರ್ಮ್ದಲ್ಲಿ. ಏನಾಗ್ತದೆ, ಭಾಳ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಬ್ರದರ್ಸ್ ಇದು. BLO ಕಡೆ ಕನಿಷ್ಠ ಒಂದು 2000 ಅಥವಾ 1200 1300 ಫಾರ್ಮ್ ಇದೆ. ನಿಮ್ದು ಫಾರ್ಮ್ ಅಕಸ್ಮಾತ್ ತಗೊಳ್ಳುವಾಗ ಮನೆಯಲ್ಲಿ BLO ಟೈಪಿಂಗ್ ಮಾಡುವಾಗ ಏನಾಗ ಕಳೆದು ಹೋಯಿತು, SR ಆದ್ಮೇಲೆ ಸಿಕ್ತು, ಅವಾಗ ಏನಾಗ್ತದೆ, BLO ಇಲ್ಲಿ 5/8/2025 ಬರ್ದ ಅಥವಾ SR ಡೇಟ್ ಆದ್ಮೇಲೆ ಡೇಟ್ ಬರ್ದನ ಅಂತ ನಿಮಗೆ ಪ್ರಾಬ್ಲಮ್ ಆಗ್ತದೆ ಬ್ರದರ್ಸ್. ಅದಕ್ಕೆ ಈ ಸೇಫರ್ ಸೈಡ್, ಐ ಆಮ್ ನಾಟ್ ಬ್ಲೇಮಿಂಗ್ ದ BLOs ಬಿಕಾಸ್ ದೇ ಆರ್ ಇನ್ ದ ಸ್ಟ್ರೆಸ್. ಸೊ ಇಲ್ಲೇನಿದೆ ಡೇಟ್ ಕಾಲಮ್ BLOದ ಪೆನ್ನಲ್ಲಿ ಏನು ಸೈನ್ ಮಾಡ್ತಾರಲ್ಲ BLO ಕಡೆ ಡೇಟ್ ತುಂಬಿಸ್ಕೊಡ್ರಿ. ಈಗ ನಾವು ಮೂವ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈಗ ನೋಡಿ, ನೀವೆಲ್ಲ ನೋಡಿ ಆಶ್ಚರ್ಯ ಆಗ್ಬೋದು, ಇಲ್ಲೇನ ಬರ್ದೀನಿ ಮತದಾರರ ತಾಯಿ. ಈಗ ತಿಳ್ಕೊಡ್ರಿ, 2002 ಕಾಲಮ್ ಲಿಸ್ಟ್ದಲ್ಲೇ ನಂದು ಸೆಲ್ಫ್ ಹೆಸರು ಇಲ್ಲ ಅಥವಾ ನಮ್ಮ ತಂದೆದು ಹೆಸರು ಇಲ್ಲ, ಬೇರೆಯವ್ರ ಹೆಸರು ಸಿಗ್ತಾ ಇದೆ. ಮತ್ಲಬ್ ತಾಯಿ ಸಿಗ್ತಾ ಇದೆ, ಅಜ್ಜಿ ಸಿಗ್ತಾ ಇದೆ, ಯಾವ್ದಾರು ಸಿಗ್ತಾ ಇದೆ. ಫ್ರೆಂಡ್ಸ್, ಏನು ಪ್ಯಾನಿಕ್ ಆಗಬೇಡ್ರಿ. ದಿಸ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ವಾಟ್ ಯು ಆರ್ ಗಿವಿಂಗ್ ಟು ಯು. ಇದನ್ನು ನಾವು ಲಾಯರ್ಸ್ ಜೊತೆ ಡಿಸ್ಕಸ್ ಮಾಡೀವಿ, ಎಲೆಕ್ಷನ್ ಆಫೀಸರ್ಸ್ ಕೂಡ ಡಿಸ್ಕಷನ್ ಮಾಡೀವಿ. ಏನು ಬ್ರದರ್ಸ್ ಇಲ್ಲಿ ಏನಾಗ್ತಿದೆ ನೋಡಿ, ನಾ ಹೇಳ್ತೀನಿ. ನಮಗೆ 2002 ಫಾರ್ಮ್ ಸಿಕ್ಕಿಲ್ಲ, ಹೆಸರಿಲ್ಲ, 2002 ಸೆಲ್ಫ್ ಮ್ಯಾಪಿಂದಾಗೂ ಇಲ್ಲ, ತಂದೆದು ಇಲ್ಲ. ನಾವೇನು ಮಾಡ್ತೀವಿ, ಅಕಸ್ಮಾತ್ ನಮ್ಗೆ ತಿಳಿರಿ ನಮ್ಮ ತಾಯಿ ಹೆಸರು ಸಿಕ್ತು. ಫಸ್ಟ್ ಏನು ತುಂಬಿಡ್ರಿ, ಇಲ್ಲೇ ಹೇಳ್ತೀನಿ, ಏನೂ ಬೇರೆ ಫಾರ್ಮ್ ತುಂಬು ಬದಲು ಮತದಾರರ ತಾಯಿ ಅಂತೂ ತುಂಬಿಡಿ, ಸ್ಟಾರ್ಟಿಂಗ್ ತುಂಬಿಡ್ರಿ, ಏನೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಮತದಾರ ತಾಯಿದು ಏನಿದೆಯಲ್ಲ, ಈ ನಂಬರ್ ಕರೆಕ್ಟ್ ಇರ್ಬೇಕು ಸಾಕು. ಇಲ್ಲಿ ಏನಿದೆಯಲ್ಲ ನಿಮ್ಮ ತಾಯಿದ ಹೆಸರು ಬರೀತಿರಲ್ಲ, ದಿಸ್ ನಂಬರ್ ಶುಡ್ ಬಿ ಪರ್ಫೆಕ್ಟ್ಲಿ ಮ್ಯಾಚಿಂಗ್ ಟು ದ ಹೆಸರು ವಾಟ್ ಇಲ್ಲಿ ಏನು ಬರೀತಿರಲ್ಲ ಅವ್ರ ಹೆಸರಲ್ಲೇ ಮ್ಯಾಚ್ ಆಗಬೇಕು. ಸೊ ಅದಕ್ಕೆ ನಾನು ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಮದ್ದೇನು ತುಂಬ್ತೀವಿ, ಇದು ಕಾಲಮ್ ತುಂಬ್ತೀವಿ. ಆಮೇಲೆ ನಮ್ಗೆ ರಿಲೇಷನ್ ಇದೆ, ನಮ್ದು ಮತದಾರರ ಕೂಡ ಸಂಬಂಧ. ಯಾಕಂದ್ರೆ ಇಲ್ಲೇ ನೋಡಿ, ಲಾಸ್ಟ್ SIR ದಲ್ಲೇ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಯ ವಿವರಗಳು ಕೇಳಿದ್ದಾರೆ. ನಮ್ಮ ವಿವರಗಳು ಬ್ರದರ್ಸ್, ಭಾಳ ಮಂದಿ ಏನು ಹೇಳ್ತಾರೆ, ಈ ಹೆಸರು ಮತ್ತೆ ಇಲ್ಲಿ ಸಂಬಂಧಿ ಹೆಸರು, ಇಲ್ಲಿ ಫಾದರ್ ಹೆಸರಿದೆ, ಇಲ್ಲಿ ನಮ್ಮ ಅಜ್ಜರ ಹೆಸರಿದೆ, ಅಥವಾ ಇಲ್ಲಿ ಮಮ್ಮಿ ಹೆಸರಿದೆ, ಇಲ್ಲಿ ಫಾದರ್ ಹೆಸರಿದೆ, ಇಲ್ಲಿ ಗಂಡ ಅಂತ ಬರೆದ್ಬಿಡ್ತಾರೆ. ಗಂಡ ಜೊತೆ ಮ್ಯಾಪಿನ್ ಆಗುದಿಲ್ಲ ಬ್ರದರ್, ಬಿಕಾಸ್ ದ BLO ಡಸಂಟ್ ನೋ ಹೂ ಈಸ್ ಅಜ್ಜ, ಹೂ ಈಸ್ ಅಜ್ಜಿ, ಹೂ ಈಸ್ ಗಂಡ. ಸೊ BLO ಹೆಲ್ಪ್ ಮಾಡ್ಲಿಕ್ಕೆ ಏನು ಮಾಡ್ಬೋದು, ಈ ನಂಬರು BLO ತನ್ನ ಆ್ಯಪ್ದಲ್ಲಿ ಹೊಡೆದ್ರೆ ಈ ಹೆಸರು ಮತ್ತು ಈ ಹೆಸರು ಬಿಡ್ತದೆ, ಸಂಬಂಧ ಬಂದ್ಬಿಟ್ಟಿರ್ತದಲ್ಲಿ. ಸೊ ನಾವು ಮತ್ತೆ ಎಕ್ಸ್ಟ್ರಾ ಸಂಬಂಧ ತೋರಿಸೋದೇನು ಬೇಕಾಗಿಲ್ಲ ಬ್ರದರ್ಸ್. ಅದರಿಂದ ಏನು ಮಾಡ್ತೀವಿ ನಾವು, ಇಲ್ಲಿ ಮತದಾರ ತಾಯಿ ಅಂತೀವಿ. ಈಗ ನಂಬರ್ ಹೊಡೆದ್ಕೊಳ್ಳೆ ನಾವು ಏನು ಮಾಡ್ತೀವಿ, ಅವ್ರು ಏನು ಮಾಡ್ತಾರೆ ಮ್ಯಾಪಿಂದಲ್ಲೇ ಮದರ್ ಅಂತ ಹೇಳಿ ಮ್ಯಾಪಿಂಗ್ ಮಾಡ್ತಾರೆ ಬ್ರದರ್ಸ್. ಇಟ್ಸ್ ವೆರಿ ಈಸಿ. ನೆಕ್ಸ್ಟ್ ಏನು ನೋಡಿ, ಇಲ್ಲೇ ನಾ ಇದು ಸೇಮ್ ಫಾರ್ಮ್ ಮತದಾರ ತಾಯಿ ತುಂಬಿನಿ, ನಂದು ಕಾನ್ಸ್ಟಿಟ್ಯೂನ್ಸಿ ಡೀಟೇಲ್ ಜಿಲ್ಲೆ ಎಲ್ಲ ತುಂಬಿದ್ದೀನಿ. ದಿಸ್ ಈಸ್ ವೆರಿ ಈಸಿ. ಆದರೆ ಇಲ್ಲೇ ಏನು ತಪ್ಪು ಮಾಡಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನೋಡಿ ಬ್ರದರ್ಸ್, ಆಮೇಲೆ ಇಲ್ಲಿ ಏನು ಡೀಟೇಲ್ ಇದೇನು ಕಾಲಮ್ದಲ್ಲಿ ಇದೆಲ್ಲ ನಮ್ಮ ತಾಯಿ ಡೀಟೇಲ್ನ ಇಲ್ಲೇ ತುಂಬಿದ್ದೀನಿ. ಇದು ಆಸ್ ಪರ್ 2002 ರೆಕಾರ್ಡ್ ತುಂಬಿನಿ. ಇಲ್ಲೇ ಇವ್ರ ಗಂಡ ಮೊಹಮ್ಮದ್ ಇಸಾಕ್ ಅಂತ ಹೇಳಿರಿ, ಆದ್ರೆ ಇವ್ರು ಶಬಾನ ಏನಿದೆ ನಮ್ಮ ತಾಯಿ ಆಗ್ಬೇಕಂತ ಹೇಳಿರಿ. ಇದ್ ಹೆಸರೇನಿದೆ, ಇವ್ರದ್ದು ಮತ್ತು ಇವ್ರದ್ದು ಏನು ರಿಲೇಷನ್ ಇದೆ, ಇದು ಶಬಾನ ಜೊತೆ ಇಸಾಕ್ ಏನು ರಿಲೇಷನ್ ಇದೆ, ಇಟ್ ಈಸ್ ಶೋನ್ ಇನ್ 2002 ಲಿಸ್ಟ್ ಆಲ್ರೆಡಿ. ಮತ್ತು ನಾವು ಇಲ್ಲೇ ಸಂಬಂಧ ಬಂದು ತೋರಿಸ್ಬೇಕಂತ ನೆಸೆಸರಿ ಇಲ್ಲ. ಅದರ ಸಂಬಂಧ ನಂದು ಈ ಹೆಸರು ಕೂಡ ನಂದು ಸಂಬಂಧ ಏನಿದೆ ಮತದಾರದು ಅದನ್ನ ತೋರಿಸ್ತಾ ಇದ್ದೀನಿ. ಸೊ BLO ವಿಲ್ ಗೋ ಅಂಡ್ ಕ್ಲಿಕ್ ಆನ್ ದಿ ಮದರ್ಸ್ ಕಾಲಮ್. ಹೋಪ್ ಐ ಥಿಂಕ್ ಇಲ್ಲಿನ ತನಕ ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ಏನಿದೆ ನೋಡಿ, ಅಮ್ಮಂದ ಜೊತೆ ಸಿಕ್ಕಿಲ್ಲ ನಮಗೆ, ನಮ್ಮ ಮಮ್ಮಿನೂ ಇಲ್ಲ 2002 ಕಾಲಮ್ದಲ್ಲಿ. ಅವಾಗ ಏನು ಮಾಡಿ,
ಮತದಾರರ ಕಾಮನ್ ಓಡಿದೆ, ಅವಾಗ ನಮ್ಮ ಅಜ್ಜದ ಸಿಕ್ಕಿದೋ, ಅಜ್ಜಿದ ಸಿಕ್ಕಿದೋ, ಮಾಮದ ಸಿಕ್ಕಿದೋ, ಕಾಕದ ಸಿಕ್ಕಿದೋ, ಅಣ್ಣದ ಸಿಕ್ಕಿದೋ, ತಮ್ಮದ ಸಿಕ್ಕಿದೋ, ಯಾರ್ದಾರು ಒಬ್ರದ್ದು ಸಿಗ್ತದೆ 2002 ಕಾಲಮ್ದಲ್ಲಿ. ಅವ್ರದ್ದು ಏನು ಮಾಡಿ ಇಲ್ಲಿ ಬ್ರದರ್ಸ್, ಇಲ್ಲಿ ಪ್ಲೀಸ್ ಇಲ್ಲಿ ಡೀಟೇಲ್ ತುಂಬಿ, ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಫಿಲ್ಲಿಂಗ್ ಎನಿ ಫಾಲ್ಸ್ ಡೀಟೇಲ್ ಹಿಯರ್. ಫಾಲ್ಸ್ ಡೀಟೇಲ್ ತುಂಬಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಹೇಳಿದ್ದಾರೆ 1 ವರ್ಷ ಜೈಲ್ ಶಿಕ್ಷೆ ಅಂತ ಹೇಳಿ. ಈಗ ನನಗೆ ನಮ್ಮ ಮಮ್ಮಿದು ಸಿಕ್ಕಿಲ್ಲ, ನಮ್ಮ ಅಜ್ಜಿ ಸಿಗ್ತಾ ಇದೆ. ನಾ ಏನು ಮಾಡ್ತೀನಿ, ಇಲ್ಲಿ ನಮ್ಮ ಅಜ್ಜಿ ಹೆಸರು ಬರಿತೀನಿ, ಇಲ್ಲಿ ನಮ್ಮ ಅಜ್ಜ ಹೆಸರು ಬರಿತೀನಿ. ಐ ಡೋಂಟ್ ವಾಂಟ್ ಟು ಪ್ರೂವ್ ದಟ್ ಮೈ ಅಜ್ಜಿ ಅಂಡ್ ಮೈ ದಿಸ್ ಈಸ್ ಗಂಡ, ಲೈಕ್ ಇವ್ರು ನಮ್ಮ ಅಜ್ಜ ಅಂತ ಹೇಳಿ ನಾ ಪ್ರೂವ್ ಮಾಡೋದು ಜರುತ್ತಿಲ್ಲ. ನಾ ಏನು ಪ್ರೂವ್ ಆಸ್ ಎ ಮತದಾರ ವಾಟ್ ಐ ಹ್ಯಾವ್ ಟು ಪ್ರೂವ್, ಈ ಹೆಸರು ನನಗೇನು ರಿಲೇಷನ್ ಇದೆ ಅಷ್ಟೇ ಪ್ರೂವ್ ಮಾಡಿದ್ರೆ ಸಾಕು ನಾವು. ಬಿಕಾಸ್ ಇದೆ ನಮ್ಮ ಅಜ್ಜ ಕೂಡ ಅಜ್ಜಿ ಕೂಡ ನಮ್ಮ ಏನು ಸಂಬಂಧ ಹೆಸರು 2002 ಹೋಟೆಲ್ ಲಿಸ್ಟಲ್ಲಿ ಇದೆಯೇ, ಅದು ಆಲ್ರೆಡಿ ದೇ ಹ್ಯಾವ್ ಶೋನ್, ಇಲೆಕ್ಷನ್ ಕಮಿಷನ್ ಆಲ್ರೆಡಿ ಶೋನ್ ಈಸ್ ಗಂಡ ತಂದೆ ಏನಾರು ತೋರಿಸಿದ್ದಾರೆ. ಆದರೆ ಈ ಹೆಸರು ಜೊತೆ ನಂದು ಹೆಸರೇನು ಮತದಾರ ಕೂಡ ನನ್ನ ರಿಲೇಶನ್ಶಿಪ್ ಆಗಬೇಕು, ಇದನ್ನು ನಾವು ತುಂಬಬೇಕು. ಈಗ ಬಿ ಎಲ್ ಒಗಳು ಗದ್ದಲ ಏನು ಮಾಡ್ತಾ ಇದ್ದಾರೆ, ಕಾಕ ಮಾಮ ತುಂಬಿದ್ರೆ ಸರ್ ಸಪೋರ್ಟ್ ಮಾಡೋದಿಲ್ಲ ಸಾಫ್ಟ್ವೇರ್. ಇಟ್ ಈಸ್ ನಾಟ್ ಅವರ್ ಲುಕ್ ಔಟ್ ಬ್ರದರ್ಸ್. ನೀವೇನು ಹೇಳಿದ್ರಿ, ನಾ ಇಲ್ಲೇ ನಿಮ್ಗೆ ನ್ಯೂಸ್ ತೋರಿಸಿದ್ದೀನಿ, ಆಗಲೇ ಸ್ಟಾರ್ಟಿಂಗ್ ಏನು ನ್ಯೂಸ್ ನಿಮ್ಗೆ ತೋರಿಸಿದ್ದೀನಿ, ಇನ್ನೊಮ್ಮೆ ತೋರಿಸ್ತೀನಿ. ದ ಸಿಸ್ಟಮ್ ಇಲ್ಲೇ ನೋಡಿ, ದ ಸಿಸ್ಟಮ್ ಅಲೌಸ್ ಯು ಟು ಮ್ಯಾಪ್ ಯುವರ್ ರಿಲೇಶನ್ಶಿಪ್ ಟು ಎನಿ ಪ್ಯಾಟರ್ನಲ್ ಆರ್ ಮ್ಯಾಟರ್ನಲ್ ರಿಲೇಟಿವ್ ಸಚ್ ಆಸ್ ಸಿಬ್ಲಿಂಗ್ಸ್ ಆಫ್ ದಿ ಪೇರೆಂಟ್ಸ್. ದ ಸಿಸ್ಟಮ್ ಅಲೌಸ್ ಯು ಅಂತ ಹೇಳಿ ಏನು ಇಲೆಕ್ಷನ್ ಕಮಿಷನ್ ಏನು ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರಕಾರ ನಾವು ಇದು ಫಾರ್ಮ್ ತುಂಬ್ತಾ ಇದ್ದೀವಿ, ನಾವೇನು ಎಕ್ಸ್ಟ್ರಾ ಅಡಿಷನಲ್ ಏನು ತುಂಬ್ತಾ ಇಲ್ಲ. ಓಕೆ, ಇಲ್ಲಿ ತನಕ ಕ್ಲಿಯರಿಫೈ ಆಯಿತು. ಇಲ್ಲೇ ನೋಡಿ, ಯಾರು ತುಂಬಲಿ ಈ 2 ಕಾಲಮ್ನು ನೀವು ಬ್ಲ್ಯಾಂಕ್ ಬಿಟ್ಟರು ಸಹಿತ ಈ ಕಾಲಮ್ ಮಾತ್ರ ಬ್ಲ್ಯಾಂಕ್ ಬಿಡಬೇಡ್ರಿ. ಈ ಸೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಬಿ ಎಲ್ ಓದು ಸೈನ್ ಅಂಡ್ ಬಿ ಎಲ್ ಓದು ಡೇಟ್ ಇಟ್ ಈಸ್ ಇಂಪಾರ್ಟೆಂಟ್. 2 ಕಾಲಮ್ನ ಪರ್ಫೆಕ್ಟ್ ತುಂಬ್ರಿ. ಇಲ್ಲೇ ನಿಮ್ಗೆ ತಿಳಿರಿ ಯಾರ್ದು ಸಿಕ್ಕೇ ಇಲ್ಲ ಅಂತ ತಿಳಿರಿ. 2002 ಬ್ಲ್ಯಾಂಕ್ ಬಿಡ್ರಿ, ಪ್ರಾಬ್ಲಮ್ ಇಲ್ಲ. ತುಂಬಿದ್ರೆ ಭಾಳ ಚಲೋ, ತುಂಬಲಿಲ್ಲ ಅಂದ್ರು ಆಸ್ ಪರ್ ದ ಟೈಮ್ಸ್ ಆಫ್ ಇಂಡಿಯಾ ನಾವೇನು ತೋರಿಸಿದ್ವಿ, ಇಲ್ಲೇ ನಿಮಗೆ ನೋಟಿಸ್ ಆಗ್ತದೆ, ಡಾಕ್ಯುಮೆಂಟ್ ಫರ್ನಿಶ್ ಮಾಡಂತ ಹೇಳಿ ಒಂದು ನೋಟಿಸ್ ಬರ್ತದೆ. ಆಮೇಲೆ ಆ ನೋಟಿಸ್ ತೊಗೊಂಡಿಗೆ ನೀವು ಡಾಕ್ಯುಮೆಂಟ್ಸ್ ಏನು ಡಾಕ್ಯುಮೆಂಟ್ಸ್ ನಾವು ನೆಕ್ಸ್ಟ್ ಪಾಠದಲ್ಲಿ ಡಾಕ್ಯುಮೆಂಟ್ಸ್ 12 ಡಾಕ್ಯುಮೆಂಟ್ ಅದರ ಬಗ್ಗೆ ಡಿಸ್ಕಸ್ ಮಾಡೋನು. ಆದರೆ ಸದ್ಯದ ಮಟ್ಟಿಗೆ ಇದನ್ನು ನೋಡಿ, ಈ ಕಾಲಮ್ ಭಾಳ ಗೊಂದಲ ಇತ್ತು, ಇದನ್ನು ನಮ್ದು ಸಾಲ್ವ್ ಮಾಡಿದ್ದೀವಿ. ಇದನ್ನು 100% ಇವತ್ತಿಂದ ಪ್ರಕಾರ ತುಂಬಬೇಕು. ನಿಮ್ಮ ಫಾದರ್ ಹೆಸರು, ಮಮ್ಮಿ ಹೆಸರು ಅಥವಾ ಸ್ಪೌಸ್ ಹೆಸರು ಎಲ್ಲ ಡಿಟೇಲ್ ಆಗಿ. ಇದನ್ನು ಫಾಲ್ಸ್ ಡಿಟೇಲ್ ಕೊಡಕ್ಕೆ ಹೋಗಬೇಡ್ರಿ. ಬಿಕಾಸ್ ಇಲ್ಲಿ ಫಾರ್ಮ್ದಲ್ಲಿ 3ನೇ ಇದು ಓದಿ, ಅಕಾರ್ಡಿಂಗ್ ಟು ದ ಸೆಕ್ಷನ್ 31 ಆಫ್ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಆಕ್ಟ್ 1 ವರ್ಷ ಜೈಲ್ ಅಥವಾ ಶಿಕ್ಷೆ ಮತ್ತು ಫೈನ್ ಇದೆ, ಇಲ್ಲಾಂದ್ರೆ 2 ಇದೆ. ಸೊ ಬ್ರದರ್ಸ್, ಇಲ್ಲಿ ತನಕ ಐ ಥಿಂಕ್ ಇಟ್ ಈಸ್ ಕ್ಲಿಯರಿಫೈಡ್. ನಿಮ್ಮ ಪ್ರಾಗ್ನಿ ಕಾಲಮ್ ಸೆಲ್ಫ್ ಮ್ಯಾಪಿಂದಲ್ಲೇ ಸಿಕ್ಕಿಲ್ಲ ಅಂದ್ರೆ ಪ್ರಾಗ್ನಿ ಹೆಂಗೆ ತುಂಬಬೇಕಂತ ಹೇಳಿ. ಇದರ ಬದಲು ಏನಾದ್ರು ಡೌಟ್ಸ್ ಇದ್ರೆ ನನಗೆ ಈ ವಿಡಿಯೋದಲ್ಲಿ ಕಾಮೆಂಟ್ಸ್ ಮಾಡಿ. ನಿಮ್ಮ ಪರ್ಟಿಕ್ಯುಲರ್ ಕೇಸ್ ಏನಿದ್ರೆ ನನಗೆ ವಾಟ್ಸಪ್ ಮಾಡಿ ವಾಯ್ಸ್ ನೋಟ್ ಹಾಕಿ ಬ್ರದರ್ಸ್. ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್ ಇಮಿಡಿಯೇಟ್ಲಿ. ಥ್ಯಾಂಕ್ ಯು ಒನ್ ಆಲ್. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಗಾಡ್ ಬ್ಲೆಸ್ ಯು.